ಪರಶುರಾಮ ಥೀಮ್ ಫಾರ್ 22-23ರಲ್ಲಿ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್, ಸುನೀಲ್ ಕುಮಾರ್ MLC, ಸುನೀಲ್ ಕುಮಾರ್ ಮಂತ್ರಿ 11 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. 11 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. ಅವರು ಮಾತಾಡ್ತಾರೆ. ಬಿಟ್ಕಾಯಿನ್ ಹಗರಣ 21ರಿಂದ 23ರವರೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. ಬಸವರಾಜ ಬೊಮ್ಮಾಯಿ ಗೃಹ ಸಚಿವರಾಗಿದ್ರು. ರಾಜೀನಾಮೆ ಕೊಟ್ರ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಯಿತು. ಯಡಿಯೂರಪ್ಪನವರ ಆಪ್ತ ಉಮೇಶ್ ಮತ್ತು ಅವರ ಮನೆಯಲ್ಲಿ ಸಿಕ್ಕಿದ್ದು ಯಡಿಯೂರಪ್ಪನವರ ಅಕ್ರಮ ಆಸ್ತಿ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ, 750 ಕೋಟಿಗೂ ಹೆಚ್ಚು ಹಣ ಸಿಕ್ತು ಅಲ್ಲಿ. ಅದ್ರ ಮೇಲೆ ತನಿಖೆ ಮಾಡಲಿಲ್ಲ, CBI ಬರಲಿಲ್ಲ. ಆಗ ಇಡಿ ಡೈರೆಕ್ಟರೇಟ್ ಬರಲಿಲ್ಲ, ಯಾವುದು ಬರಲಿಲ್ಲ. ಆಮೇಲೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕುಟುಂಬದ ಆದಾಯ ಮೀರಿದ ಆಸ್ತಿ ಪ್ರಕರಣ 100 ಕೋಟಿ, ಅದರ ಮೇಲೆ ಏನು ತನಿಖೆ ಆಗಲಿಲ್ಲ. ಯಡಿಯೂರಪ್ಪನವರ ವಿರುದ್ಧ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಈಶ್ವರಪ್ಪ ಅವರೇ ರಾಜ್ಯಪಾಲರಿಗೆ ದೂರು ಕೊಟ್ಟರು. ಈಶ್ವರಪ್ಪನೇ ದೂರು ಕೊಟ್ಟರು, ತಗೊಂಡೋಗಿ ರಾಜ್ಯಪಾಲರಿಗೆ. ಬಿಜೆಪಿ ಸರ್ಕಾರದ ಅಬ್ಕಾರಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. 2019ರಿಂದ 20ರವರೆಗೆ ಮುಖ್ಯಮಂತ್ರಿ ಎಚ್ ನಾಗೇಶ್ ಕನ್ಸರ್ನ್ ಮಂತ್ರಿ 100 ಕೋಟಿ ಹಗರಣ ಆಯಿತು. ಅಬ್ಕಾರಿ ಸಚಿವರನ್ನು ಬದಲಾವಣೆ ಮಾಡಿದ್ರು. ಇವಾಗ ಆಗಾಯ್ತು, ಬದಲಾವಣೆ ಮಾಡಿದ್ರು. ಆಮೇಲೆ KKRDBನಲ್ಲಿ 19-20ರಿಂದ ಏಪ್ರಿಲ್ 23ರವರೆಗೆ ಬೊಮ್ಮಾಯಿನವರು ಮುಖ್ಯಮಂತ್ರಿ, ಮುನಿರತ್ನ ಮಿನಿಸ್ಟರ್ 200 ಕೋಟಿಗೂ ಹೆಚ್ಚು. ದತ್ತಾತ್ರೇಯ ಪಾಟೀಲ್ ರೇವೂರು ನಿಗಮದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಹಗರಣ ನಡೆದಿದೆ. ಇಡಿ ಆಗಲಿಲ್ಲ. ಕಂದಾಯ ಇಲಾಖೆ ಹಗರಣ 19-20ರಿಂದ ಏಪ್ರಿಲ್ 23, BS ಯಡಿಯೂರಪ್ಪ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ, ಆರ್ ಅಶೋಕ್ ಮಂತ್ರಿ, ಶೃಂಗೇರಿಯ ಸಬ್ ರಿಜಿಸ್ಟ್ರಾರ್ HS ಬಸವರಾಜ್, ಆರ್ ಅಶೋಕ್ ಕಂದಾಯ ಸಚಿವರಾಗಿದ್ದಾಗ ಅವರ ಆಪ್ತ ಸಹಾಯಕರು ಲಂಚ ಕೇಳಿದ್ದ ಪ್ರಕರಣ ಹಾಗೂ ಆರ್ ಅಶೋಕ್ ಅವರ ಅಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದರೂ ಚುನಾವಣಾ ಅಫಿಡವಿಟ್ನಲ್ಲಿ ಕುರಿತು ಯಾವುದೇ ಮಾಹಿತಿ ಇಲ್ಲ. ಅಶೋಕ್ನವ್ರ ಮೇಲೆ. ಕೃಷಿ ಇಲಾಖೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ 21ರಿಂದ 23, BC ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ BC ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆಯಿಂದ ನೀಡಲಾಗುತ್ತಿದ್ದ ಮೊಟ್ಟೆ ಹಗರಣ 2019ರಿಂದ 21. ಯಡಿಯೂರಪ್ಪ ಮುಖ್ಯಮಂತ್ರಿ, ಶಶಿಕಲಾ ಜೊಲ್ಲೆ ಕನ್ಸರ್ನ್ ಮಿನಿಸ್ಟರ್, ಗಂಗಾವತಿ ಶಾಸಕರಾಗಿದ್ದ ಪರಣ್ಣ ಮೂವಳ್ಳಿ ಕೂಡ ಭಾಗಿಯಾಗಿದ್ದರು. KIDB ಹಗರಣ 2018ರಿಂದ 13ರವರೆಗೆ BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮುರುಗೇಶ್ ನಿರಾಣಿ ಇನ್ನೂ ಆರಿಲ್ಲ. ಗಣಿ ಹಗರಣ, BDA ಮತ್ತು KIDB ಡಿನೋಟಿಫಿಕೇಶನ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಸಚಿವರುಗಳು ಜೈಲಿಗೆ ಹೋಗಿದ್ದಾರೆ. ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ
ಅರ್ಕಾವತಿ ಇದುವರೆಗೂ ಈ ಹಗರಣದಲ್ಲಿ ಸಾವಿರಾರು ಕೋಟಿ ಹಣವನ್ನು